ಪೈಪ್ ಗಿಪ್ ಎಲ್ಲ ಇದಿಲ್ಲ ಸರ್. ನೆನ್ನೆ ನೀರು ಬಿಡೋದಕ್ಕೋಸ್ಕರ ಆ ಸೈಡ್ ಮಾತ್ರ ರೆಡಿ ಮಾಡಿದ್ದೀನಿ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈಗ ಪುಷ್ಪೋದ್ಯಮ ಹೆಚ್ಚಾಗಿ ನಡೆಯುತ್ತಿದೆ. ತರಕಾರಿ, ಆಲೂಗಡ್ಡೆ ಬೆಳೆಯುತ್ತಿದ್ದ ರೈತರು ಈಗ ಹೂವು ಬೆಳೆಗೆ ಹೆಜ್ಜೆ ಇಟ್ಟಿದ್ದಾರೆ. ಹೂವು ಬೆಳೆಯಲು ನರ್ಸರಿಯಿಂದ ಸಸಿ, ಮಲ್ಚಿಂಗ್ ಪೇಪರ್, ಡ್ರಿಪ್ ಇರಿಗೇಷನ್, ವಿದ್ಯುತ್ ಬಲ್ಬ್ಗಳು, ಅದರ ಜೊತೆಗೆ ಲಿಕ್ವಿಡ್ ಗೊಬ್ಬರ, ಔಷಧಗಳ ಸಿಂಪಡಣೆಗೆ ಲಕ್ಷಾಂತರ ರುಗಳ ಬಂಡವಾಳ ಹೂಡಬೇಕಾಗುತ್ತದೆ. ಅಷ್ಟೆಲ್ಲ ಬಂಡವಾಳ ಹಾಕಿ ತೋಟದ ಸುತ್ತ ಬೇಲಿ ಹಾಕಿ ಫಸಲು ಬರೋವರೆಗೂ ರೈತ ಕಾಯಬೇಕು. ಆಮೇಲೆ ರೇಟು ಸಿಕ್ಕರೆ ಅದೃಷ್ಟ, ಇಲ್ಲ ಅಂದ್ರೆ ದೇವರೇ ದಿಕ್ಕು ಎನ್ನುವಂತಾಗಿದೆ ರೈತನ ಬದುಕು. ಈ ಮಧ್ಯೆ ಪ್ರಾಣಿ ಪಕ್ಷಿಗಳ ಕಾಟ, ಹವಾಮಾನ ವೈಪರೀತ್ಯ, ಮಳೆ ಬಂದ್ರೆ ಅಂತೂ ಬೆಳೆಯೆಲ್ಲ ನಾಶವಾಗಿ ರೈತ ತಲೆ ಮೇಲೆ ಕೈ ಹೊತ್ತು ಕೂರಬೇಕಾಗುತ್ತದೆ. ಅಂತ ಹೂಬೆಳೆಗೆ ಹಸುಗಳು ನುಗ್ಗಿ ಹೂಬೆಳೆ ತೋಟದಲ್ಲಿ ಇದ್ದ ಶಾಮಂತಿ ಸಸಿ, ಡ್ರಿಪ್ ಇರಿಗೇಷನ್ ಪೈಪುಗಳು, ತೋಟದ ಬೆಳವಣಿಗೆಗೆ ಅಳವಡಿಸಿರುವ ವಿದ್ಯುತ್ ಬಲ್ಬುಗಳನ್ನು ತುಳಿದು ಪುಡಿ ಮಾಡಿ ಲಕ್ಷಾಂತರ ರುಗಳು ನಷ್ಟ ಉಂಟಾಗಿರುವ ಘಟನೆ ದಿಬ್ಬೂರು ಗ್ರಾಮದ ಕೆಂಪರಾಜುರವರ ನಲ್ಲಿಮರದಹಳ್ಳಿ ಹೂವಿನ ತೋಟದಲ್ಲಿ ನಡೆದಿದೆ. ಅವ್ರೇ ಸರ್, ಅವರು ಅಣ್ಣವರು, ಅವ್ರ ತಮ್ಮನವರು. ಆ ಬೀಡ ಅವ್ರದ್ದು ಅಲ್ಲ, ಬೀಡ ಬೇರೆ ಅವ್ರದ್ದು ಆಗಲ್ಲ. ಈ ಪೇಪರ್ ಇದು? ಹ್ಞೂ ಸರ್, ಪೇಪರ್. ಹೂವಿನ ತೋಟಕ್ಕೆ ನುಗ್ಗಿ ತೋಟವನ್ನೆಲ್ಲ ತುಳಿದಾಡಿ ರಾಡಿ ಮಾಡುತ್ತಿದ್ದ ಹಸುಗಳನ್ನು ಹಿಡಿದು ಮಾಲೀಕರಿಗೆ ಒಪ್ಪಿಸಲು ಬರುತ್ತಿದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಎಂಟ್ರಿ ಕೊಟ್ಟ ಹಸು ಮಾಲೀಕರ ಮನೆಯವರು 3-4 ಜನ ಹೂವಿನ ತೋಟದ ಮಾಲೀಕರಿಗೆ ಸಾರಿ ಹೇಳುವ ಬದಲು ಅವರ ಮೇಲೆಯೇ ದೌರ್ಜನ್ಯ ಎಸಗಿ ಹಸುಗಳನ್ನು ಅವರಿಂದ ಕಸಿದುಕೊಂಡು ಕೈಗಳಿಂದ ಗುದ್ದಿ ನೆಲಕ್ಕೆ ಬೀಳಿಸಿ ಏನ್ ಮಾಡ್ಕೋತೀಯ ಮಾಡ್ಕೋ ಎಂದು ಧಮಕಿ ಹಾಕಿ ಹಲ್ಲೆ ನಡೆಸಿದ್ದಾರೆ. ಒಬ್ಬಂಟಿಯಾಗಿದ್ದ ಹೂತೋಟ ಮಾಲೀಕನ ಮೇಲೆ ದೌರ್ಜನ್ಯ ಎಸಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ನಲ್ಲಿಮರದಹಳ್ಳಿ ಗ್ರಾಮದ ಹೇಮಂತ್ ಕುಮಾರ್ ಮತ್ತು ಆತನ ಮಕ್ಕಳಾದ ಜೈಕುಮಾರ್ ಮತ್ತು ಪೃಥ್ವಿರಾಜ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ನನಗಾಗಿರುವ ನಷ್ಟಕ್ಕೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕೆಂಪರಾಜು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನನ್ನ ತೋಟಕ್ಕೆ ನುಗ್ಗಿ ನನ್ನನ್ನೇ ಹೊಡೆದು ಹಸುಗಳನ್ನ ಕಸಿದುಕೊಂಡು ಹೋಗಿದ್ದಾರೆ, ಇದು ದರ್ಪದ ದೌರ್ಜನ್ಯ ಎಂದು ಕೆಂಪರಾಜು ಅಳಲು ತೋಡಿಕೊಂಡಿದ್ದಾರೆ. ನಮ್ಮದು ನಲ್ಲಿಮರದಲ್ಲಿ ಸರ್ವೆ ನಂಬರು. ಇದು 1.5 ಎಕರೆ ಲೀಸ್ಗೆ ಹಾಕ್ಕೊಂಡಿದ್ದೀನಿ. ನಾನು ಅವ್ರಿಗೊಂದು ಲೀಸ್ ಅಮೌಂಟ್ ಕೊಟ್ಟು ನಾನು ಒಂದು 2 ಲಕ್ಷ ಬಂಡವಾಳ ಹಾಕಿ ಇದನ್ನು ಬೆಳೀತಾ ಇದ್ದೀನಿ. 2:30-3 ಗಂಟೆಯಲ್ಲಿ ಬಂದಾಗ 2 ಹಸು ಮೇಯ್ತಾ ಇತ್ತು. ನೋಡಿ, ನಾನು ಸೈಡಲ್ಲಿ ಕರ್ಕೊಂಡೋಗಿ ಆ ಸೈಡಲ್ಲಿ ನಿಲ್ತಿದ್ದೆ. ಏಕಾಏಕಿ ಒಬ್ಬ ಬಂದು ಮತ್ತು ಅವ್ರ ಹಿಂದೆ ಒಂದು 3 ಬಂದು ಯಾಕಪ್ಪ ಈ ಥರ ಮಾಡಿದ್ದೀರ ಅಂತ ಕೇಳಿದಾಗ ಅವ್ರು ಏನು ಏಕಾಏಕಿ ಬಂದುಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡಿ ನನ್ನ ಕೈಯಲ್ಲಿದ್ದಿದ್ದು ಹಸುಗಳನ್ನ ಹಿಡ್ಕೊಂಡು ಇನ್ನು 3 ಬಂದು ನನ್ನ ತಳ್ಳಿ, ನನ್ನ ಒದ್ದು, ನನ್ನ ಬಿಳ್ಸಾಕಿ ಹಸುಲ್ಕೆ ಹಿಡ್ಕೊಂಡು ಹೋಗಿ ಆಮೇಲೆ ಆ ಕಡೆ ಆಚೆ ಹೋಗಿ ಆ ರೋಡಿಂದ ಸೈಡಲ್ಲಿ ಹೋಗಿ ನನ್ನ ಮೇಲೆ ಹಲ್ಲೆ ಮಾಡಿ ಜಾಸ್ತಿ ತೊಂದರೆ ಮಾಡಿದ್ರು. ತಿರುಗಿ ಕೇಳಿದ್ದಕ್ಕೆ ನಮ್ಮ ಮನೆಯಲ್ಲಿ 3 ಜನ ಲಾಯರ್ಗಳಿದ್ದಾರೆ, ನೀನೇನು ಮಾಡೋಕ್ಕಾಗಲ್ಲ, ನಮ್ಮ ಏನಾದರೂ ಮಾಡಿದ್ರೆ ನಾವು ಕೋರ್ಟಲ್ಲಿ ನೋಡ್ಕೊತೀರಿ, ನೀನೇನು ಮಾಡ್ತೀವಿ ಮಾಡ್ಕೋಗೋ, ಯಾವನು ಬರ್ತಾನೆ ಬರಲಿ ಹೋಗಿ ನಾನು ನೋಡ್ಕೊತೀನಿ ಅಂದರು. ನಾನು ಕಾನೂನು ರೀತಿ ಇದನ್ನು ಆಕ್ಷನ್ ತಗೊಳಕ್ಕೆ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಸರ್. ಇದ್ರ ಬಗ್ಗೆ 2 ಲಕ್ಷವರೆಗೂ ನಷ್ಟ ಆಗಿದೆ. ಕರೆಂಟ್ ವೈರ್ ಇದೆ, ಅಕಸ್ಮಾತ್ ಅದೇನಾದರೂ ಚಾರ್ಜಲ್ಲಿದ್ದು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಒಂದು ಹಸುಗಳೆಲ್ಲ ಸತ್ತೋಗ್ಬಿಡೋವು ಸರ್. ಅದ್ರ ಮತ್ತೇನೋ ನಮ್ಮ ಮೇಲೇ ಬರೋರು. ನಾವೇನೋ ಮೀಟ್ರ್ ಕನೆಕ್ಷನ್ ಹಾಕ್ಕೊಂಡು ತೆಗೆದಾಕಿ ನಾವೇನೋ ಕ್ಲಿಯರ್ ಆಗಿದ್ದರೆ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಸರ್ ನೋಡ್ತಾ ಇದ್ರು? KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.